ಇವತ್ತಿನ ಕಲಾಪದಲ್ಲಿ ಗೃಹಲಕ್ಷ್ಮಿಯದ್ದೇ ಸದ್ದು. ಸರ್ಕಾರ ಬಂದು 2.5 ವರ್ಷ ಆಗಿದೆ. 2.5 ವರ್ಷ ಅಂದರೆ 2 ವರ್ಷಕ್ಕೆ 24 ತಿಂಗಳು, ಅರ್ಧ ವರ್ಷಕ್ಕೆ 6 ತಿಂಗಳು, ಒಟ್ಟು 28 ತಿಂಗಳು. 28 ತಿಂಗಳಲ್ಲಿ ಎಷ್ಟು ತಿಂಗಳು ಗೃಹಲಕ್ಷ್ಮಿ ಹಣ ಹಾಕಿದ್ದೀರಿ ಹೇಳಿ? ಸಿಂಪಲ್ ಪ್ರಶ್ನೆ. ಲಕ್ಷ್ಮೀ ಹೆಬ್ಬಾಳ್ಕರರಿಗೆ ಫೆಬ್ರವರಿ ಮತ್ತು ಮಾರ್ಚಿನ ದುಡ್ಡು ಹೋಗಿಲ್ಲ ಮಹಿಳೆಯರಿಗೆ ಅನ್ನೋದು ಗೊತ್ತೇ ಇರಲಿಲ್ಲ. ಅವರು ಆಗಸ್ಟ್ ತನಕ ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ ಅಂತ ದಾಖಲೆಗಳು ಬಿಜೆಪಿ ಶಾಸಕರುಗಳ ಹತ್ರ ಇತ್ತು, ಮಹೇಶ್ ತೆಂಗಿನಕಾಯಿ ಅವರ ಹತ್ರ ಇತ್ತು. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಪ್ಯೂರ್ಲಿ ಅಬ್ಸೆಂಟ್ ಮೈಂಡ್ ಇದು. 5 ಗ್ಯಾರಂಟಿ ಯೋಜನೆಗಳ ಪೈಕಿ ಅತಿ ದೊಡ್ಡದು ಗೃಹಲಕ್ಷ್ಮಿ. ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಆ ಇಲಾಖೆ ಅಲೋಕೇಶನ್ ಪೈಕಿ ಅತಿ ಹೆಚ್ಚಿನ ದುಡ್ಡು ಹೋಗೋದೇ ಈ ಗ್ಯಾರಂಟಿ ಯೋಜನೆಗೆ. ಇದು 2 ತಿಂಗಳ ಮಧ್ಯದಲ್ಲಿ ಸ್ಕಿಪ್ ಆಗಿದ್ದಾವೆ ಅನ್ನೋದು ಸಚಿವರಿಗೆ ಗೊತ್ತೇ ಇರಲಿಲ್ಲ. ಅಧಿಕಾರಿಗಳನ್ನ ದಾರಿ ತಪ್ಪಿಸ್ಬಿಟ್ರು ಅಂದರೆ ಹೆಂಗಿದು? ಅಜಿತ್, ಇದನ್ನು 2 ದೃಷ್ಟಿಕೋನದಿಂದ ಆಯಾಮದಿಂದ ನೋಡಬೇಕಾಗತ್ತೆ. ಒಂದು, ನೀವು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಾಗಲೇ ತಿಂಗಳ 1ನೇ ತಾರೀಕು, 5ನೇ ತಾರೀಕು, 10ನೇ ತಾರೀಕು ಒಂದು ಡೇಟನ್ನು ಫಿಕ್ಸ್ ಮಾಡಿ ನೀವು ಈ ಹಣವನ್ನು ಫಲಾನುಭವಿಗಳಿಗೆ ಮುಟ್ಟಿಸ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಿತ್ತು. ಅದನ್ನು ಯಾಕೆ ಮಾಡಿಲ್ಲ ಅಂದರೆ ಕೇಳಲಿಲ್ವಾ? ಅವಾಗ ಜಾರ್ಜ್ ಅವ್ರು ಕೇಳಿದ್ರು ಅನ್ಸುತ್ತೆ. ಅದೇನು ಸಂಬಳ ಏನ್ರಿ ಕರೆಕ್ಟ್ ಡೇಟಿಗೆ ಬರೋದಕ್ಕೆ ಅಂತ? ಅಲ್ಲ ನೋಡಿ, ಈಗ ಲಕ್ಷಗಟ್ಟಲೆ ಸಂಬಳ ಇದ್ದವ್ರಿಗೆ ಎಲ್ಲೋ ಸರ್ಕಾರದಲ್ಲೇ ನಿಮಗೆ 5 ತಿಂಗಳಿಗೆ 6 ತಿಂಗಳಿಗೆ ಸಂಬಳ ಬರುತ್ತೆ. ಬಟ್ ಅವ್ರಿಗೆ ಬೇರೆ ರೀತಿಯಾಗಿರ್ತಕ್ಕಂಥ ಗಿಂಬಳನೂ ಇರುತ್ತೆ, ಹೋಲ್ಡಿಂಗ್ ಕೆಪಾಸಿಟಿನೂ ಇರುತ್ತೆ. ಹೌದು, ಅದು ಅವ್ರಿಗೆ ಜಾಸ್ತಿ ಫರಕ್ ಆಗಲ್ಲ. ಲಕ್ಷ ಸಂಬಳ ಇರ್ತಕ್ಕಂಥ, ಈಗ ಅನೇಕ ಡಾಕ್ಟರ್ಸ್ಗೆ ನಾನು ಕೇಳಿದ್ದೀನಿ 5-6 ತಿಂಗಳಿಗೆ ಸಂಬಳ ಬರುತ್ತೆ. ದೊಡ್ಡ ಆಫೀಸರ್ಸ್ಗಳಿಗೆ ಸರ್ಕಾರ ಹೆಂಗೆ ಅದನ್ನು ಬಿಲ್ ಮಾಡುತ್ತೆ ಆ ರೀತಿ ಸಂಬಳ ಬರುತ್ತೆ. ಬಟ್ ಇಲ್ಲಿ ಫಲಾನುಭವಿಗಳು ಆ 2,000 ರೂಪಾಯಿಗೋಸ್ಕರ ಕಾಯ್ತಾ ಇರ್ತಾರೆ. ನೀವು 2,000 ರೂಪಾಯಿ ಕೊಡ್ತೀನಿ ಅನ್ನೋದು ಕಾರಣದಿಂದ ತನ್ನ ಇಡೀ ತಿಂಗಳ ಖರ್ಚನ್ನು ನಿಭಾಯಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ನಾವು ವೃದ್ಧಾಪ್ಯ ವೇತನವನ್ನೇ ನೋಡಿದ್ದೀವಿ. ಹೌದು ಹೌದು, ವೃದ್ಧಾಪ್ಯ ವೇತನ 1 ತಿಂಗಳು ಬರದೇ ಹೋದರೆ ಜನ ಒದ್ದಾಡ್ತಾರೆ. ಅಂದರೆ ಈಗ ವಿಧವೆಯರ ಪೆನ್ಷನ್ನ ಸಂದರ್ಭದಲ್ಲೂ ಕೂಡ ನೀವು ಒಂದು ಸ್ವಲ್ಪ ದಿನ ಅದನ್ನು ತಡ ಮಾಡಿಬಿಟ್ರೆ ಹೌದು ಅವ್ರಿಗೆ ಕಷ್ಟ ಆಗುತ್ತೆ, ಅದನ್ನು ಜೀವನ ನಡೆಸೋದು ಕಷ್ಟ ಆಗುತ್ತೆ. ಸರ್ಕಾರದ ದಾಯಿತ್ವ ಅದು, ಸಾಮಾಜಿಕವಾಗಿರ್ತಕ್ಕಂಥ ಜವಾಬ್ದಾರಿ ಅದು. ಗೃಹಲಕ್ಷ್ಮಿಯನ್ನು ಕೂಡ ಜಾರಿಗೆ ತಂದಾಗ ಸರ್ಕಾರ ಹೇಳಿತ್ತು, ಇಲ್ಲ ನಾವು ಪ್ರತಿ ತಿಂಗಳು ಈ ಹಣವನ್ನು ಕೊಡ್ತೀವಿ ಅಂತ. ಒಂದು, ನಾನು ಇದನ್ನು ಬರೀ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಬ್ಲೇಮ್ ಮಾಡಲಿಕ್ಕೆ ಹೋಗಲ್ಲ. ನೀವು ತಿಂಗಳ ಕೊಡದೇ ಇರುವ ವಿಚಾರಕ್ಕೆ ಒಂದು ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣಕಾಸು ಇಲಾಖೆ ದುಡ್ಡು ಕೊಟ್ಟರೆ ಅವ್ರು ಅದನ್ನು ಹಾಕಬೇಕಲ್ವ? ಎಕ್ಸಾಕ್ಟ್ಲಿ, ಎಸ್. ಸೊ ಅದನ್ನು ಬರೀ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಬ್ಲೇಮ್ ಮಾಡಲಿಕ್ಕೆ ಆಗಲ್ಲ. ಸರ್ಕಾರ, ಮುಖ್ಯಮಂತ್ರಿಗಳು, ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಪ್ರಶ್ನೆ ಕೇಳಿದ್ದು ಅವ್ರಿಗೆ ಗೊತ್ತಿರಬೇಕಾಗಿತ್ತು ಅಂತ. ಅಲ್ಲ, ಅದು 2ನೇ ವಿಪಕ್ಷಗಳ ಪ್ರಶ್ನೆ ಕೇಳಿದಾಗ ತಿಂಗಳ ಮುಟ್ಟಿಸುವ ವಿಚಾರದಲ್ಲಿ ಬರೀ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಬ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ. ಅದು ಇಡೀ ಸರ್ಕಾರದ ಒಂದು ಜವಾಬ್ದಾರಿ. ನೀವು ಗೃಹಲಕ್ಷ್ಮಿ ಅಂತ ಒಂದು ಯೋಜನೆಯನ್ನ ಜಾರಿಗೆ ತಂದು ಬಸ್ ಫ್ರೀ ಏನಾಗತ್ರಿ, ಅದು ನಿಮಗೆ ಸರ್ಕಾರದ ಮೇಲೆ ಬರ್ಡನ್ನು ನಂತರ ಸರ್ಕಾರ ಭರಿಸುತ್ತೆ. ಹೌದು, ಆಗಿಂದಾಗ ಅವ್ರು ಹೋಗಿ ಶಕ್ತಿ ಯೋಜನೆಯಲ್ಲಿ ಫ್ರೀಯಾಗಿ ಅಡ್ಡಾಡಿ ಬಂದ್ಬಿಡ್ತಾರೆ. ಕರೆಕ್ಟ್. ಗೃಹಲಕ್ಷ್ಮಿಯಲ್ಲಿ ಆಮೇಲೆ ಗೃಹ ಜ್ಯೋತಿಯಲ್ಲೂ ಕೂಡ ಬಿಲ್ 0 ಬಂದ್ಬಿಡುತ್ತೆ. ಆಮೇಲೆ ಸರ್ಕಾರ ಕೊಟ್ಕೊಳುತ್ತೆ, ಆಮೇಲೆ ಸರ್ಕಾರ ಕೊಡಬಹುದು. ಆದ್ರೆ ಇಲ್ಲಿ ಹಾಗಲ್ಲ. ಹೌದು, ಇಲ್ಲಿ ಸರ್ಕಾರ ದುಡ್ಡು ಕೊಟ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅದನ್ನು ಹಾಕಬೇಕು. ತಿಂಗಳ ಯಾಕೆ ಹಾಕಲ್ಲ? ಮತ್ತೆ ನೀವು ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದಕ್ಕೆ 6 ತಿಂಗಳಿಗೊಮ್ಮೆ ಹಾಕಕ್ಕ? ನುಡಿದಂತೆ ನಡೆದಿದ್ದೇವೆ ಅಂದಿದ್ದು ಯಾವುದೇ ಸರ್ಕಾರ ಫಾರ್ ದಟ್ ಮ್ಯಾಟರ್ ಇರಲಿ, ಅಟ್ಲೀಸ್ಟ್ 1 ತಿಂಗಳಿಗೊಮ್ಮೆ 2 ತಿಂಗಳು ನೀವು ಚುನಾವಣೆ ಬಂದಾಗ ದುಡ್ಡು ಹಾಕಿದೆ. ಇದು ನನಗನ್ಸುತ್ತೆ ನೀವು ಆ ಯೋಜನೆಯನ್ನು ಜಾರಿಗೆ ತಂದರೂ ಅದರ ಲಾಭ ತಟ್ಟಲ್ಲ, ಅದರ ಲಾಭ ನಿಮ್ಗೆ ಪೊಲಿಟಿಕಲಿ ಆಗಲ್ಲ ಅನ್ನೋದು ಲೋಕಸಭಾ ಚುನಾವಣೆಯಲ್ಲಿ ಸಿದ್ಧ ಆಯಿತು. 2ನೇ ಅಂಶಕ್ಕೆ ಬರಬೇಕಾದ್ರೆ ನನಗೆ ಅರ್ಥ ಆಗದೇ ಇರತಕ್ಕಂಥ ಸಂಗತಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನಕ್ಕೆ ಬರುವಾಗ ನನಗೆ ತಪ್ಪು ಮಾಹಿತಿ ಬಂದಿದೆ ಅಂತಂದಾಗ ತಪ್ಪು ಮಾಹಿತಿ ಕೊಟ್ಟ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿ ಸದನದೊಳಗಡೆ ಬರಬೇಕಿತ್ತು. ಎಸ್, ನೀವು ಅಧಿಕಾರಿಗಳು ಹೇಗೆ ತಪ್ಪು ಮಾಹಿತಿಯನ್ನು ಕೊಟ್ಟರವರು? ಯಾವ ಅಧಿಕಾರಿಗಳವರು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಆಗಸ್ಟ್ವರೆಗೆ ದುಡ್ಡು ಕೊಟ್ಟಿದ್ದೀವಿ ಅನ್ನೋದನ್ನ ಸಚಿವರಿಂದ ಹೇಳಿಸ್ತಾರೆ ಅಂತಂದ್ರೆ ಎಸ್, ಇಲಾಖೆಯ ಪರಿಸ್ಥಿತಿ ಏನು?
ನನಗನ್ಸುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನಕ್ಕೆ ಒಳಗಡೆ ಬರೋವಾಗಲೇ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಬರ್ತಿದ್ದೀನಿ ಅನ್ನೋದನ್ನು ಹೇಳಿದರೆ ಅವರ ಮಾತಿಗೊಂದು ತೂಕ ಬರ್ತಾ ಇತ್ತು. ಹೌದು, ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬ ಸ್ಟ್ರಾಂಗ್ ಮಂತ್ರಿ ಅಂತ ಎಲ್ಲರೂ ನಾನು ಅದನ್ನು ತಿಳ್ಕೊಂಡಿದ್ದೆ. ನನಗೆ ಇವತ್ತು ಅವ್ರ ಮಾತು ಕೇಳಿ ಅನ್ನಿಸ್ತು. ಫೆಬ್ರವರಿ ಮಾರ್ಚದ ಬಿಡುಗಡೆ ಮಾಡದೆ ಆಗಸ್ಟ್ವರೆಗೆ ಬಿಡುಗಡೆ ಮಾಡಿದ್ದೀವಿ ಅನ್ನೋದನ್ನು ಅಧಿಕಾರಿಗಳು ಮಂತ್ರಿಗಳಿಗೆ ಹೇಳಿದರೆ ಹೇಗೆ? ಎಸ್. ಮತ್ತು ಫೆಬ್ರವರಿ ಮಾರ್ಚದ ಬಿಡುಗಡೆ ಆಗದೆ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟದ ಹೆಂಗೆ ಬಿಡುಗಡೆ ಆಯಿತು? ನನಗಂದರೆ ಅರ್ಥ ಆಗದ ವಿಚಾರ. ಇಟ್ಸ್ ನಾಟ್ ಕನ್ವಿನ್ಸಿಂಗ್. ನೀವು ಈಗ ಸದನದಲ್ಲಿ ಹೇಳಿಕೆ ಕೊಡ್ತಿರ್ಬೇಕಾದ್ರೆ ಅದು BJP ಸದಸ್ಯರಿಗೆ ಹೇಳಿಕೆಯನ್ನು ಕೊಡಲ್ಲ. ಕರೆಕ್ಟ್, ರಾಜ್ಯಕ್ಕೂ ಹೇಳಿಕೆ ಆರ್ಜಿಗೆ ನೀವು ಹೇಳಿಕೆಯನ್ನು ಕೊಡ್ತೀರಿ. ತಿಳ್ಕೊಳ್ಳಿ. ಆ ಸಂದರ್ಭದಲ್ಲಿ ಫೆಬ್ರವರಿ ಮಾರ್ಚದ ಬಿಡುಗಡೆ ಆಗದೇ ಇರೋದು. ಆಮೇಲೆ ನೋಡಿ, ನಾನು ಹೇಳ್ತೀನಿ, ಏನೋ 10 ರೂಪಾಯಿ 20 ರೂಪಾಯಿ ಅಲ್ಲ ಸರ್. ನೋಡ್ರಿ, ಅನುದಾನ ಕೊಟ್ಬಿಟ್ಟಿದ್ವಿ ಅಂತ ಹೇಳಿ ಆಮೇಲೆ ಶಾಸಕರು ಕ್ರಾಸ್ ಚೆಕ್ ಮಾಡಿ ಅನುದಾನ ಬರದೆ ಬಿಲ್ ಪೆಂಡಿಂಗ್ ಇರ್ತವೆ, ಬಿಲ್ ಕ್ಲಿಯರ್ ಆಗಿಬಿಟ್ಟಿದೆ ನೋಡಿ ನಿಮ್ಮದು ಅಂತ ಹೇಳ್ತಾರೆ. ಹೌದು. ಸಣ್ಣ ಅಮೌಂಟ್ ಅಲ್ಲಲ್ಲ. ನೀವು ಯಾವ ತಿಂಗಳು ಹಾಕ್ತಿದ್ದೀರಿ ಅಂತಕ್ಕಂಥದ್ದು ಸಚಿವರ ಗಮನಕ್ಕೆ ಬರಲಿಲ್ಲ ಅಂತಕ್ಕಂಥದ್ದು ಆಶ್ಚರ್ಯವನ್ನು ಹುಟ್ಟಿಸ್ತಕ್ಕಂಥ ವಿಷಯ. ಎಸ್ ಎಸ್, ನನಗೆ ಆಶ್ಚರ್ಯ ಆಗ್ತಿರೋದು ಅದೇ. ಯಾರೋ ಒಂದು ಕಂಪ್ನಿ ನಡೆಸ್ತಿದ್ದಾರೆ, ಒಂದು 100 ಕೋಟಿ ವ್ಯವಹಾರ ಇದೆ, ಕಂಪ್ನಿ MDಗೆ ಕಂಪ್ನಿ ಔಟ್ಸ್ಟ್ಯಾಂಡಿಂಗ್ ಎಷ್ಟು ಅನ್ನೋದು ಗೊತ್ತಿರೋದಿಲ್ಲ. ನೀವು ಫೆಬ್ರವರಿ ಮಾರ್ಚ್ ನಂತರ 1,25,00,000 ಮಹಿಳೆಯರಿಗೆ ತಲುಪ್ತಕ್ಕಂಥ ಹಣ ತಲುಪಿದೆಯೋ ಇಲ್ವೋ ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳುವುದ ಅಥವಾ ಅದನ್ನು ಗ್ರಹಿಸುವ ಫೀಡ್ಬ್ಯಾಕ್ ಮೆಕ್ಯಾನಿಸಮೇ ಸಚಿವರಿಗಿಲ್ಲ ಅನ್ನೋದು ನೀವು ಸದನದಲ್ಲಿ ಒಪ್ಕೊಂಡಂಗೆ ಆಯ್ತು. ಹೌದು, ನನಗನ್ಸುತ್ತೆ ಕಳೆದ 2.5 ವರ್ಷಗಳಲ್ಲಿ ಮೂಡಾ ಮತ್ತು ವಾಲ್ಮೀಕಿ ಸಂದರ್ಭದಲ್ಲೂ ಕೂಡ ಸರ್ಕಾರ ಬ್ಯಾಕ್ ಫುಟ್ನಲ್ಲಿರಲಿಲ್ಲ. ಬಟ್ ಇವತ್ತು ಗೃಹಲಕ್ಷ್ಮಿ ಫೆಬ್ರವರಿ ಮಾರ್ಚ್ನಲ್ಲಿ ಹಾಕದೇ ಇದೀವಿ ಅಂತಕ್ಕಂಥದ್ದನ್ನು ಒಪ್ಕೊಂಡಿದ್ದು ಸರ್ಕಾರ ಬ್ಯಾಕ್ ಫುಟ್ನಲ್ಲಿದ್ದಂತೆ ಕಂಡು ಬಂತು. ಎಸ್ ಎಸ್, ನನಗನ್ಸುತ್ತೆ ಇದು ಆಯ್ತು ಹೇಗೆ? ಇದಕ್ಕೆ ಯಾರ ರೆಸ್ಪಾನ್ಸಿಬಿಲಿಟಿ? ಅಲ್ಲ, ಅದಕ್ಕೊಂದು ಎಕ್ಸ್ಪ್ಲನೇಷನ್ ಇದೆ. ಹೆಂಗಾಯ್ತು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಹಣಕಾಸು ಇಲಾಖೆ ಮಧ್ಯದ್ದು ನಮ್ ಪ್ರಕಾರ ಇಲ್ಲಿ ಪಂಚಾಯ್ತಿ ಕ್ಲೋಸ್, ಕೇಳ್ಕತ್ತ ನಾಟಕ ಬಂದ್.